ಪರೀಕ್ಷೆ ಇಟ್ ಮೀನ್ಸ್ FA1 ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಇದೆ 8ನೇ ತರಗತಿಯವರಿಗಾಗಿ. ಆಲ್ರೆಡಿ ನಾನು ಹಿಂದಿಯಲ್ಲಿ ಕೂಡ ಕ್ವಶನ್ ಪೇಪರ್ ಅನ್ನು ಹಾಕಿದ್ದೆ. ಯಾರು ನೋಡಿರಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ. ಉಳಿದ ವಿಷಯಗಳನ್ನು ಸಹಿತನೂ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಪಿನ್ ಮಾಡ್ತಾ ಹೋಗ್ತೀನಿ. ಸೊ ದಯಮಾಡಿ ಕ್ವಶನ್ ಪೇಪರ್ಗಳನ್ನ ನೋಡಿ. ಇದು ಮಾಡೆಲ್ ಕ್ವಶನ್ ಪೇಪರ್. ಈ ಕ್ವಶನ್ ಪೇಪರ್ ಅಲ್ಲಿ ಬ್ಲೂ ಪ್ರಿಂಟ್ ಇದೆ, ಮಾಡೆಲ್ ಕ್ವಶನ್ ಪೇಪರ್ ಇದೆ, ಕೀ ಆನ್ಸರ್ ಸಹಿತನೂ ಇದಾವೆ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಲ್ಲಿರ್ತಕ್ಕಂಥ ಎಲ್ಲ ಪಾಠಗಳ ಇಟ್ ಮೀನ್ಸ್ ನಿಮ್ಮ FA1ಗೆ ಎಷ್ಟು ಪಾಠಗಳನ್ನು ನಿಗದಿ ಮಾಡಿದಾರಲ್ಲ ಆ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ನಾವು ಆಲ್ರೆಡಿ ಹಾಕಿದ್ದೀವಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ಡೀಟೇಲ್ ಆಗಿ ಆ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದರೆ ಸೊ ಖಂಡಿತವಾಗಿ ನೀವೇನು ಮಾಡ್ಬೋದು, ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ FA ಪರೀಕ್ಷೆಗಳಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ಗಳನ್ನು ತಗೋಬಹುದು. ಸೊ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ಮಾತ್ರ ವೆರಿ ಇಂಪಾರ್ಟೆಂಟ್ ಇದ್ದಾವೆ. ಸೊ ಅದನ್ನು ನಾನು ನಿಮಗೆ ವಿತ್ ಆನ್ಸರ್ ಒಂದಿಗೆ ಡಿಸ್ಕಷನ್ ಅನ್ನು ಮಾಡ್ತೀನಿ. ಪ್ರಶ್ನೆ ಪತ್ರಿಕೆ ನೀಲನಕ್ಷೆ 2024-25 ಘಟಕವಾರು ಅಂಕ ಹಂಚಿಕೆ. ಮಗ್ಗದ ಸಾಹೇಬ ಪಾಠ 6 ಅಂಕ 4 ಪ್ರಶ್ನೆ. ಸಾರ್ಥಕ ಬದುಕಿನ ಸಾಧಕ 5 ಅಂಕ 2 ಪ್ರಶ್ನೆ. ಕನ್ನಡಿಗರ ತಾಯಿ ಪದ್ಯ 8 ಅಂಕ 4 ಪ್ರಶ್ನೆ. ಸಾರ್ಥಕ ಪಠ್ಯಪೋಷಕ ಅಧ್ಯಯನ 1 ಪ್ರಶ್ನೆ 1 ಅಂಕ. ಒಟ್ಟು 20 ಅಂಕಗಳಿದ್ದಾವೆ. 11 ಪ್ರಶ್ನೆಗಳನ್ನು ಸೆಟ್ ಮಾಡಿದ್ದಾರೆ. ಉದ್ದಿಷ್ಟವಾರು ಅಂಕ ಹಂಚಿಕೆಗಳಲ್ಲಿ ಜ್ಞಾನದಿಂದ 6 ಅಂಕ, ತಿಳುವಳಿಕೆಯಿಂದ 6 ಅಂಕ, ಅಭಿವ್ಯಕ್ತಿಯಿಂದ 6 ಅಂಕ, ಪ್ರಶಂಸೆಯಿಂದ 2 ಅಂಕ, ಒಟ್ಟಾರೆ 20 ಅಂಕ. ಪ್ರಶ್ನೆಗಳ ವಿಧ ಆಧರಿಸಿ ಅಂಕ ಹಂಚಿಕೆಯಲ್ಲಿ ವಸ್ತುನಿಷ್ಠ 5 ಪ್ರಶ್ನೆಗಳು, ಕಿರು ಉತ್ತರ 8 ಪ್ರಶ್ನೆಗಳು, ದೀರ್ಘ ಉತ್ತರ 7 ಪ್ರಶ್ನೆಗಳು. 7 ಅಂಕದ ಪ್ರಶ್ನೆಗಳು, ಒಟ್ಟಾರೆ 20 ಅಂಕದ ಪ್ರಶ್ನೆಗಳು. ಇನ್ನು ಕ್ಲಿಷ್ಟತೆಯ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡೋದಾದ್ರೆ ಸರಳ 6 ಅಂಕ, ಸಾಧಾರಣ 10 ಅಂಕ, ಕಠಿಣ 4 ಅಂಕ, ಒಟ್ಟಾರೆ 20 ಅಂಕ. ಪಾಠಗಳ ವಿಧ ಆಧರಿಸಿ ಅಂಕ ಹಂಚಿಕೆ ಅಂದರೆ ಗದ್ಯದಿಂದ 6 ಪ್ರಶ್ನೆಗಳು 11 ಅಂಕ, ಪದ್ಯದಿಂದ 4 ಪ್ರಶ್ನೆಗಳು 8 ಅಂಕ, ಪಠ್ಯಪೋಷಕ ಅಧ್ಯಯನದಿಂದ 1 ಪ್ರಶ್ನೆ 1 ಅಂಕ, ಒಟ್ಟಾರೆ 11 ಪ್ರಶ್ನೆಗಳು 20 ಅಂಕ. ಪ್ರಶ್ನೆ ಪತ್ರಿಕೆಯನ್ನು ನೋಡುವ ನೀಲನಕ್ಷೆ. ಎಸ್, ಮಗ್ಗದ ಸಾಹೇಬ ಪಾಠದಿಂದ 1 ಬಹುಆಯ್ಕೆ ಪ್ರಶ್ನೆ, 1 ವಾಕ್ಯದ ಪ್ರಶ್ನೆ, 1 2-3 ವಾಕ್ಯದ ಪ್ರಶ್ನೆ, 1 ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆ, ಒಟ್ಟು 4 ಪ್ರಶ್ನೆ 6 ಅಂಕ. ಸಾರ್ಥಕ ಬದುಕಿನ ಸಾಧಕ ಪಾಠದ್ದು 1 ಬಹುಆಯ್ಕೆ ಪ್ರಶ್ನೆ ಇದೆ. 1 8 ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆ, 2 ಪ್ರಶ್ನೆ 5 ಅಂಕ ಇದ್ದಾವೆ. ಕನ್ನಡಿಗರ ತಾಯಿ ಪದ್ಯದಲ್ಲಿ ಅದು 1 ವಾಕ್ಯದ 1 ಪ್ರಶ್ನೆ, 2-3 ವಾಕ್ಯದ ಉತ್ತರ 1 ಪ್ರಶ್ನೆ, ಸಂದರ್ಭ 1 ಪ್ರಶ್ನೆ, ಪದ್ಯ ಪೂರ್ಣ ಮಾಡೋಕ್ಕೆ 1 ಪ್ರಶ್ನೆ, 4 ಪ್ರಶ್ನೆ ಇದ್ದಾವೆ, 8 ಅಂಕ ಇದ್ದಾವೆ. ಸಾರ್ಥಕದು 1 ವಾಕ್ಯದಲ್ಲಿ ಉತ್ತರ ಬರೆಸಿರ್ತಕ್ಕಂಥ ಪಠ್ಯಪೋಷಕ ಅಧ್ಯಯನದ 1 ಪ್ರಶ್ನೆ, ಒಟ್ಟಾರೆ 1 ಪ್ರಶ್ನೆ 1 ಅಂಕ ಕೊಟ್ಟಿದ್ದೀವಿ. ಸೊ ಬಹುಆಯ್ಕೆ ಪ್ರಶ್ನೆಗಳು 2, 1 ವಾಕ್ಯದಲ್ಲಿ ಉತ್ತರಿಸಿ ಬರೀತಕ್ಕಂಥ ಪ್ರಶ್ನೆಗಳು 3, 2-3 ವಾಕ್ಯದ್ದು 2, ಸಂದರ್ಭ 2, ಪದ್ಯ ಪೂರ್ಣ ಮಾಡೋದು 1, 8 ವಾಕ್ಯಗಳಲ್ಲಿ ಉತ್ತರ ಬರಲಿಕ್ಕೆ 1, ಒಟ್ಟು 11 ಪ್ರಶ್ನೆ 20 ಅಂಕಗಳನ್ನು ಸೆಟ್ ಮಾಡಿದ್ದೀವಿ. ಎಸ್, ಪ್ರಶ್ನೆ ಪತ್ರಿಕೆ ಪ್ರಥಮ ಸಾಧನಾ ಪರೀಕ್ಷೆ 2024-25 ತರಗತಿ 8, ವಿಷಯ ಪ್ರಥಮ ಭಾಷೆ ಕನ್ನಡ, ಸಮಯ 60 ನಿಮಿಷ, ಅಂಕಗಳು 20. ಮುಖ್ಯ ಪ್ರಶ್ನೆ 1, ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಪ್ರಶ್ನೆ 1, ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ ಕೇಳಿದ್ದಾರೆ. A34, B25, C9, D5. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಎಸ್, ಆಯ್ಕೆ ಬಿ 25 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 25 ಅಂತಕ್ಕಂಥದ್ದು ಸರಿ ಇದೆ. ಮುಂದಿನ ಪ್ರಶ್ನೆ 2, ಇವುಗಳಲ್ಲಿ ಅಂಕಿತ ನಾಮಕ್ಕೆ ಉದಾಹರಣೆಯಾದ ಪದವಿದು. A ಹೆಂಗಸು, B ನದಿ, C ಶಿಕ್ಷಕ, D ಪ್ರಜ್ವಲ್. ಸರಿಯಾದ ಉತ್ತರ ಆಯ್ಕೆ ಡಿ ಪ್ರಜ್ವಲ್. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 3 ಪ್ರಶ್ನೆ, ತಲಾ 1ಕ್ಕೆ 1 ಅಂಕ, ಒಟ್ಟಾರೆ 3 ಅಂಕ. ಪ್ರಶ್ನೆ 3, ರಹಿಮಾ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ರಹಿಮಾ ಮಗ್ಗವನ್ನು ಮುಟ್ಟದೆ 20 ವರ್ಷಗಳಾಗಿತ್ತು. ಪ್ರಶ್ನೆ 4, ಲತೆ ಯಾವುದನ್ನೆಲ್ಲ ನೀಡುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಲತೆಗಳು ಪುಷ್ಪ ಮತ್ತು ಪತ್ರವನ್ನು ನೀಡುತ್ತವೆ ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 5, ದೇಹ ಏಕೆ ವ್ಯರ್ಥವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ತನ್ನ ಸ್ವಾರ್ಥವನ್ನು ನೆನೆದು ದೇಹ ವ್ಯರ್ಥವಾಗಿದೆ ಅಂತಕ್ಕಂಥದ್ದು ಇತ್ತು. ಮುಖ್ಯ ಪ್ರಶ್ನೆ 3, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 2 ಪ್ರಶ್ನೆ 2 ಅಂಕ, ಪ್ರತಿಯೊಂದಕ್ಕೆ ಒಟ್ಟಾರೆ 4 ಅಂಕ. ಪ್ರಶ್ನೆ 6, ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿರಿ ಅಂತ ಪ್ರಶ್ನೆ ಇದೆ. ಸೊ ಉತ್ತರ ನೋಡುವ. ಎಸ್, ಅಬ್ದುಲ್ ರಹೀಂ ಸಾಹೇಬರ ಪೂರ್ವಜರಾದ ಸಾಹೇಬ್ ಬಹದ್ದೂರ್ ಮಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು.
ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನ ಕಟ್ಟಿಸಿದ್ದರು. ಇಂದಿಗೂ ಈ ದೇವಸ್ಥಾನದಲ್ಲಿನ ರಥೋತ್ಸವ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗಳಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನ ಪಡೆಯುವ ಹಕ್ಕಿದೆ ಅಂತಕ್ಕಂಥದ್ದು. ಸೊ ಉತ್ತರ ಏನಾಗಿತ್ತಪ್ಪ ಅಂತಂದ್ರೆ ಇತ್ತು. ಸೊ ಇಷ್ಟು ಬರೆದ್ರೆ ನಿಮಗೆ ಉತ್ತರದಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಪ್ರಶ್ನೆಗೆ 1 ಅಂಕಗಳನ್ನ ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಪ್ರಶ್ನೆ ಸಂಖ್ಯೆ 7ಕ್ಕೆ ಹೋಗೋಣ. ಎಸ್, ಕನ್ನಡ ನಾಡಿನ ಪ್ರಕೃತಿಯ ವೈಶಿಷ್ಟ್ಯವೇನು ಅಂತಕ್ಕಂಥದ್ದು 2 ಅಂಕದ ಪ್ರಶ್ನೆ ಇದೆ. ಉತ್ತರ, ಕನ್ನಡ ನಾಡಿನ ಪ್ರಕೃತಿಯು ಬಲು ರಮ್ಯವಾದದ್ದು. ಇಲ್ಲಿ ಹಣ್ಣು ಕಾಯಿಗಳನ್ನು ನೀಡುವ ಮರಗಳಿವೆ, ಪತ್ರ ಪುಷ್ಪ ಇರುವ ತರತರದ ಬಳ್ಳಿಗಳಿವೆ, ತೆನೆಗಳು ಗಾಳಿಗೆ ತೂಗಾಡುತ್ತಿವೆ, ನದಿ ನಗರ ಪರ್ವತಗಳ ಸಮೂಹಗಳಿವೆ. ಮುಖ್ಯ ಪ್ರಶ್ನೆ 4, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. ಒಟ್ಟಾರೆ 2 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 2 ಅಂಕ, ಒಟ್ಟಾರೆ 4 ಅಂಕ. ಪ್ರಶ್ನೆ 8, ದೇವರು ದೊಡ್ಡವನು, ದೇವರು ದಯಾಳು. ಸರಿಯಾದ ಉತ್ತರ ಈ ವಾಕ್ಯವನ್ನ ಬಾಗಲೋಡಿ ದೇವರಾಯರು ಬರೆದ ಮಗ್ಗದ ಸಾಹೇಬ ಎಂಬ ಕಥೆಯಿಂದ ಆರಿಸಿದೆ. ಇವರೊಬ್ಬ ಹಿರಿಯ ಕಥೆಗಾರರು. ಒಂದು ದಿನ ಶಂಕರಪ್ಪ ಮಾಸ್ತರರು ಕೈಯಲ್ಲಿ ವರ್ತಮಾನ ಪತ್ರಿಕೆಯನ್ನ ಹಿಡಿದುಕೊಂಡು ಓಡುತ್ತಾ ಬರುತ್ತಾರೆ. ಕರೀಮನ ದುಡಿಮೆಯ ಫಲವಾಗಿ ಅವನಿಗೆ ರಾಷ್ಟ್ರಪತಿಗಳಿಂದ ಪದ್ಮಭೂಷಣ ಪ್ರಶಸ್ತಿ ಲಭಿಸಿರುವ ಸುದ್ದಿ ಭಾವಚಿತ್ರದೊಂದಿಗೆ ಬಂದಿರುತ್ತದೆ. ಮಂಜಾದ ದೃಷ್ಟಿಯಿಂದ ಅದನ್ನು ನೋಡಿದ ರಹೀಮನ ಬಾಯಿಂದ ದೇವರು ದೊಡ್ಡವನು, ದೇವರು ದಯಾಳು ಎಂಬ ಉದ್ಧಾರವು ಸ್ವಾಭಾವಿಕವಾಗಿಯೇ ಹೊರಬಂದಿತು. ಮುಂದಿನ ಪ್ರಶ್ನೆ, ನಿನ್ನ ಕಲ್ಲೇ ನುಡಿಯುವುದಲ್ಲ ಅಂತಕ್ಕಂಥದ್ದು ಇದೆ. ಉತ್ತರ, ಪ್ರಸ್ತುತ ವಾಕ್ಯವನ್ನ ರಾಷ್ಟ್ರಕವಿ ಗೋವಿಂದ ಪೈಗಳವರ ಕನ್ನಡಿಗರ ತಾಯಿ ಎಂಬ ನವೋದಯ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಇದೆ. ಕರ್ನಾಟಕವು ಸಾಹಿತ್ಯದ ನೆಲೆ, ಕಲೆಯ ಬೀಡು. ಇಲ್ಲಿನ ಶಿಲ್ಪಕಲೆಯು ವಿಶ್ವಮಾನ್ಯತೆಯನ್ನ ಪಡೆದಿದೆ ಎಂದರೆ ತಪ್ಪೇನಿಲ್ಲ. ಹಳೆಬೀಡು, ಬೇಲೂರಿನ ಅದ್ಭುತವಾದಂಥ ಶಿಲ್ಪಕಲೆ, ಶ್ರವಣಬೆಳಗೊಳ ಮತ್ತು ಕಾರ್ಕಳಗಳಲ್ಲಿ ಸ್ಥಾಪಿತವಾದ ಬೃಹತ್ ಗೊಮ್ಮಟ ವಿಗ್ರಹಗಳು, ಕರ್ನಾಟಕದಲ್ಲಿಲ್ಲದ ಶಿಲ್ಪಕಲೆಯ ವೈಭವವು ಯಾವ ಕಡೆಗೂ ಇಲ್ಲ. ಇಲ್ಲಿನ ಕಲೆಯೇ ಮಾತನಾಡುವುದು, ಸೊಲ್ಲ ಕೇಳಿಸುವುದು ಅಂತಕ್ಕಂಥದ್ದು ಇದೆ. ಮುಂದಿನ ಪ್ರಶ್ನೆ, ಮುಖ್ಯ ಪ್ರಶ್ನೆ 5, ಎಸ್, ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ. ಜೈನರಾಧದಿಂದ ಹಿಡಿದು ಜನ್ನರವರೆಗೆ ಅಂತಕ್ಕಂಥದ್ದು 4 ಸಾಲುಗಳ ಪದ್ಯವನ್ನು ಬರಿಬೇಕು. ಉತ್ತರ ಇತ್ತು, ಜೈನರಾದ ಪೂಜ್ಯರಾದ ಕೊಂಡ ಕುಂದರ್ವಯ್ಯರ, ಮಧ್ಯಯತಿಯ ಬಸವಪತಿಯ ಮುಖ್ಯ ಮತಾಚಾರ್ಯರ, ಶರ್ಮ ಪಂಪರನ್ನರ, ಲಕ್ಷ್ಮೀಪತಿ ಜನರ. ಇಷ್ಟು 4 ಸಾಲುಗಳು ಬಂದರೆ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ 3 ಮಾರ್ಕ್ಸ್ ಕೊಡ್ತಾರೆ. ಆಲ್ರೆಡಿ ಇದ್ರದ್ದು 8 ಸಾಲುಗಳು ನೀವು ಬಹೈಟ್ ಮಾಡಲೇಬೇಕು. ಲಾಸ್ಟ್ ಪ್ರಶ್ನೆ ಕೊಟ್ಟಿರೋ ಪ್ರಶ್ನೆಗೆ 8 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 12ನೇ ಪ್ರಶ್ನೆ, DVC ಅವರಿಗೂ ಅವರ ಶ್ರೀಮತಿ ಅವರಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ ಅಂತ ಇದೆ. ಉತ್ತರ ನೋಡುವ. ಎಸ್, ಉತ್ತರ, ಒಮ್ಮೆ DVC ಅವರ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. DVC ಅವರಿಗೆ ಹೋಗಲು ಆಗಲಿಲ್ಲ. ಮಕ್ಕಳನ್ನು ಕಳಿಸಿದರು. ಆರತಿ ಅಕ್ಷತೆಯ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ. ಗಂಡ ಅಸಮಾಧಾನದಿಂದ ಕೇಳಿದರು, ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಇಲ್ಲ. ಏಕೆ ಹೋಗೋದಿಲ್ಲ? ಮಕ್ಕಳನ್ನು ಕಳಿಸಿದ್ದೇನೆ, ಅವರು ನಮಗೆ ಬಹಳ ಬೇಕಾದವರು, ನೀನು ಹೋಗಬೇಕಿತ್ತು. ಅವರು ಬೇಸರ ಪಡುವುದಿಲ್ಲವೇ? ಮನೆಯಲ್ಲಿ ಯಾರಾದರೂ ಇರಬೇಕಿತ್ತು ಎಂದು ಪತ್ನಿ ಅಂದಾಗ DVC, ನಾನು ಇರುತ್ತೇನೆ, ನೀನು ಹೋಗು ಎಂದರು. ಇರುವುದು ಒಂದೇ ಸೀರೆ, ಅದು 2 ಕಡೆಗೆ ಹರಿದಿದೆ, ಹೇಗೆ ಹೋಗಲಿ? ನಿಮ್ಮ ಮಾನ ಕಾಪಾಡಬೇಡವೇ ಎಂದರು. ಇಷ್ಟು ಉತ್ತರವನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಿತ್ತು. ಇಷ್ಟು 8ನೇ FA 1 ಪರೀಕ್ಷೆ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಬ್ಲೂ ಪ್ರಿಂಟು, ಕ್ವಶನ್ ಪೇಪರು ಮತ್ತು ಕೀ ಆನ್ಸರನ್ನು ಕೊಟ್ಟಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಇದೆ ಅವರೆಲ್ಲರೂ ಕೂಡ ಈ ವಿಡಿಯೋಗಳನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನಾನು ಮತ್ತೆ ಬೇರೆ ವಿಷಯಗಳ ಎಲ್ಲ ಕ್ವಶನ್ ಪೇಪರ್ಗಳನ್ನು ಕೊಡ್ತೀನಿ. ಸೊ ಅದನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಬಾಯ್.